ಹಾಗಾದ್ರೆ ಈ ಬೈ ಎಲೆಕ್ಷನ್ ನಲ್ಲಿ ಮೂರು ಕಣದಲ್ಲಿ ಯಾವ ರೀತಿ ಇದೆ ಬಿರುಸಿನ ಮತದಾನ ಅನ್ನುವಂಥದ್ರ ಬಗ್ಗೆ ಸ್ಥಳದಲ್ಲಿ ನಾವು ಪ್ರತಿನಿಧಿಗಳಿದ್ದಾರೆ, ಅಲ್ಲಿಂದ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ದಾರೆ. ಗ್ರೌಂಡ್ ರಿಪೋರ್ಟ್ ಹೇಗಿದೆ ಅನ್ನುವಂಥದ್ದನ್ನ ರಿಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಈಗ ರಾಮ್ ಜಾಯ್ನ್ ಆಗಿದ್ದಾರೆ ಚನ್ನಪಟ್ಟಣದಿಂದ, ಹಾಗೆ ಸಂಡೂರಿನಿಂದ ವಿನಾಯಕ್ ಕೂಡ ಜಾಯ್ನ್ ಆಗಿದ್ದಾರೆ. ಮತ್ತಷ್ಟು ಮಾತಾಡ್ತಾ ಹೋಗೋಣ. ರಾಮ್, ಈಗ ಚನ್ನಪಟ್ಟಣದಲ್ಲಿ ಹೇಗಿದೆ ಮತ ಚಲಾವಣೆಯ ಒಂದು ಪ್ರಕ್ರಿಯೆ? ಬಿರುಸನ್ನ ಪಡ್ಕೊಂಡಿದೆಯಾ? ಜನ ಉತ್ಸಾಹದಿಂದಲೇ ಹೊರಗಡೆ ಬಂದು, ಯಾಕಂದ್ರೆ ವರ್ಷದಲ್ಲಿ ಕಳೆದ ವರ್ಷ ಅಷ್ಟೇ ಬಂದು ವೋಟಿಂಗ್ ಮಾಡಿದ್ದಾರೆ, ಮತ್ತೊಂದು ವರ್ಷ ಮತ್ತೆ ಬಂದು ವೋಟ್ ಮಾಡಿ ಅಂತ ಹೇಳಿದಾಗ ಸ್ವಲ್ಪ ಇರುಸು ಮುರುಸು ಕಾಣಿಸುತ್ತೆ, ಜೊತೆಗೆ ವೀಕ್ ಡೇ ಬೇರೆ ಆಗಿರೋದ್ರಿಂದ. ಬಟ್ ಹೇಗಿದೆ ಉತ್ಸಾಹ ಮತದಾರರಲ್ಲಿ? ಏನ್ ನೋಡ್ತಾ ಇದ್ರಿ ಚಿತ್ರಣ ಅಲ್ಲಿ ರಾಮ್? ರಮನ್, ಖಂಡಿತವಾಗಿಯೂ ಪ್ರತಿಷ್ಠೆಯ ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂಥ ಚನ್ನಪಟ್ಟಣದಲ್ಲಿ ಬಿರುಸಿನ ಮತದಾನ ನಡೆದಿದೆ. ಬೆಳಗ್ಗೆಯಿಂದಲೂ ಸಹ ಮತದಾರರು ಅತ್ಯಂತ ಉತ್ಸಾಹದಿಂದ ಮತಗಟ್ಟೆಗಳಿಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಅದರಲ್ಲೂ ಸಹ ಮಹಿಳೆಯರು, ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗೆ ಆಗಮಿಸ್ತಾ ಇದ್ದಾರೆ. ಯುವಕರು ಇನ್ನೂ ಸಹ ಹೆಚ್ಚು ಕಡಿಮೆ ಬರುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಹೀಗಾಗಿ ಚನ್ನಪಟ್ಟಣದಲ್ಲಿ ಏನು ಉಪಚುನಾವಣೆ ಇದೆ, ಒಂದು ಉತ್ತಮವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಖಂಡಿತವಾಗಿಯೂ ತಾವು ಹೇಳದಂತೆ ಎಲ್ಲೋ ಒಂದು ಕಡೆ ಪದೇ ಪದೇ ಚುನಾವಣೆ ಬರ್ತಾ ಇರೋದು ಮತದಾರರಿಗೆ ಕಿರಿಕಿರಿಯನ್ನು ತಂದರೂ ಸಹ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅಂತೇಳಿ ಬೆಳಗ್ಗೆಯಿಂದಲೂ ಸಹ ಮತದಾನದಲ್ಲಿ ಭಾಗಿಯಾಗಿದ್ದಾರೆ. ಮತ್ತೆ ಚನ್ನಪಟ್ಟಣ ಕೇಳಿ 3 ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದ್ರು ಸಹ ಇದು ಇಡೀ ರಾಜ್ಯದ ಮತ್ತೆ ದೇಶದ ಗಮನವನ್ನು ಸೆಳೆದಿದೆ. ಯಾಕಂದ್ರೆ ಒಂದು ಕಡೆ ಮಾಜಿ ಪ್ರಧಾನಿ HD ದೇವೇಗೌಡರ ಮೊಮ್ಮಗನ ಒಂದು ರಾಜಕೀಯ ಭವಿಷ್ಯವನ್ನು ನಿರ್ಧರಿಸುವಂತಹ ಚುನಾವಣೆ ಇದಾಗಿದ್ರೆ, ಮತ್ತೊಂದು ಕಡೆ CP ಯೋಗೇಶ್ವರ್ಗೂ ಸಹ ತಮ್ಮ ರಾಜಕೀಯ ಭವಿಷ್ಯವನ್ನು ಕಂಡುಕೊಳ್ಳುವಂತಹ ಚುನಾವಣೆ ಆಗಿದೆ. ಯಾಕಂದ್ರೆ ಇಬ್ಬರು ಪ್ರಬಲ ಅಭ್ಯರ್ಥಿಗಳು ಸಹ ತಮ್ಮ ಕಳೆದ 2 ಚುನಾವಣೆಗಳಲ್ಲೂ ಸೋಲನ್ನು ಅನುಭವಿಸಿದ್ದಾರೆ. CP ಯೋಗೇಶ್ವರ್ ಚನ್ನಪಟ್ಟಣದಿಂದಲೇ 2 ಬಾರಿಯೂ ಸಹ ಸೋಲನ್ನು ಕಂಡಿದ್ರೆ, ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದ ಲೋಕಸಭಾ ಕ್ಷೇತ್ರದಲ್ಲಿ ಪರಾಭವಗೊಂಡು, ತದನಂತರ ರಾಮನಗರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲೂ ಸಹ ಪರಾಭವಗೊಂಡು 3ನೇ ಬಾರಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಚನ್ನಪಟ್ಟಣದಿಂದ ಇಳಿದಿದ್ದಾರೆ. ಹೀಗಾಗಿ ಈ ಒಂದು ಚುನಾವಣೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಘಟಾನುಘಟಿ ನಾಯಕರುಗಳು ಚನ್ನಪಟ್ಟಣದಲ್ಲಿ ಕಳೆದ 15 ದಿನಗಳಿಂದ ಏನು ಪ್ರಚಾರವನ್ನು ನಡೆಸಿದ್ರು, ಆರೋಪ ಪ್ರತ್ಯಾರೋಪಗಳಾಗಿತ್ತು, ಮಾತಿನ ಚಕಮಕಿಯಾಗಿತ್ತು. ಎಲ್ಲೋ ಒಂದು ಕಡೆ ಮಾತುಗಳು ಎಲ್ಲೇ ಸಹ ಮೀರಿದ್ವು. ಅದರೆಲ್ಲದರ ಫಲಿತಾಂಶ, ಅದರೆಲ್ಲದರ ಒಂದು ಉತ್ತರವನ್ನು ಇವತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಜನರು ನೀಡ್ತಾರೆ. ಯಾಕಂದರೆ ಅಂತಿಮವಾಗಿ ಯಾರು ಏನೇ ಪ್ರಚಾರ ಮಾಡಿದ್ರು, ಏನೇ ಮಾತನಾಡಿದ್ರು, ಏನೇ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು, ಮತದಾರ ಏನು ತೀರ್ಪನ್ನು ಬರೀತಾನೆ ಅದೇ ಅಂತಿಮವಾಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಎಲ್ರಿಗೂ ಸಹ ಸಾಕಷ್ಟು ಮಹತ್ವದಾಗಿದೆ. ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ಏನು NDA ಅಭ್ಯರ್ಥಿ ಆಗಿದ್ದಾರೆ, ಕೆಂಗಲ್ ಹನುಮಂತ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ಒಂದು ಮೊರೆ ಹೋಗಿದ್ದಾರೆ. ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಅಂದರೆ ಈಗಾಗಲೇ ಏನು ಅದೃಷ್ಟ ಪರೀಕ್ಷೆಗಳಿದ್ದಾರೆ, 3ನೇ ಬಾರಿ ಚನ್ನಪಟ್ಟಣ ಜನರು ನನ್ನ ಕೈ ಹಿಡಿತಾರೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈಗಷ್ಟೇ ಮಾಧ್ಯಮಗಳ ಜೊತೆ ಮಾತನಾಡಿದಂಥ ಅವರು ಖಂಡಿತವಾಗಿಯೂ ಯುವ ಸಮುದಾಯ ಏನಿದೆ, ಒಬ್ಬ ಯುವಕನನ್ನು ಬೆಂಬಲಿಸ್ತಾರೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಹೀಗಾಗಿ ಚನ್ನಪಟ್ಟಣ ಏನು ಉಪಚುನಾವಣೆ ಇದೆ, ಮತದಾನ ಬಿರುಸಿನಿಂದ ಸಾಗಿದೆ. ಈಗಾಗಲೇ 10.34% ಮತದಾನ ಆಗಿದೆ. ಯಾಕಂದರೆ ಅತ್ಯಂತ ಗ್ರಾಮೀಣ ಪ್ರದೇಶವನ್ನೇ ಹೊಂದಿರುವಂಥ ಚನ್ನಪಟ್ಟಣ ತಾಲೂಕಿನಲ್ಲಿ ಖಂಡಿತವಾಗಿಯೂ ಈ ಹಿಂದೆ ಚುನಾವಣೆಗಳನ್ನು ನೋಡಿದ್ರೆ 80%ಕ್ಕೂ ಎಷ್ಟು ಮತದಾರರು ಮತಗಟ್ಟೆಗೆ ಬಂದು ಮತದಾನವನ್ನು ಮಾಡಿದರು. ಅಂದರೆ ಗ್ರಾಮೀಣ ಪ್ರದೇಶದ ಜನರೇ ನಗರ ಪ್ರದೇಶಗಳಿಗಿಂತಲೂ ಸಹ ತಮ್ಮ ಹಕ್ಕನ್ನು ಮತ್ತು ತಮ್ಮ ಏನು ಮತದಾನದ ಒಂದು ಮೌಲ್ಯ ಏನಿದೆ ಅದನ್ನು ಅರ್ಥಕೊಂಡಿದ್ದಾರೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಅದನ್ನು ಇವತ್ತು ಸಹ ಸಾಬೀತುಪಡಿಸಿದ್ದಾರೆ. ಹೀಗಾಗಿ ಜಿಲ್ಲಾಡಳಿತ ಸಹ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡಿದೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಿರೀಕ್ಷೆಗೂ ಮೀರಿ ಹೆಚ್ಚಿನ ಒಂದು ಪ್ರತಿಕ್ರಿಯೆಯೊಂದಿಗೆ ಮತದಾರರು ಈ ಒಂದು ಚುನಾವಣೆಯ ಹಬ್ಬದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ರೆಹಮಾನ್, ಹಾಗೆ ಸಂಪರ್ಕದಲ್ಲಿರಿ ರಾಮ್. ಇನ್ನು ಬಳ್ಳಾರಿಯಿಂದ ನಮ್ಮ ಪ್ರತಿನಿಧಿ ವಿನಾಯಕ್ ಕೂಡ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ವಿನಾಯಕ್, ಬಳ್ಳಾರಿಯ ಸಂಡೂರಿನಲ್ಲೂ ಕೂಡ ಮತದಾನ ನಡೀತಾ ಇದೆ. ಇದುವರೆಗಿನ ಪರ್ಸೆಂಟೇಜ್ ಎಷ್ಟಾಗಿದೆ? ಹಾಗೆಯೇ ಮತದಾರರ ಉತ್ಸಾಹ ಹೇಗೆ ಕಂಡು ಬರ್ತಾ ಇದೆ ಅಲ್ಲಿ? ಖಂಡಿತ ಮಧುಶ್ರೀ, ಈಗ ರಾಜ್ಯದಲ್ಲಿ 3 ಉಪಚುನಾವಣಾ ಕಣಗಳು ನಡೀತಾ ಇದ್ದಾವೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಸಂಡೂರು ಉಪಚುನಾವಣಾ ಕ್ಷೇತ್ರ ನಿಜಕ್ಕೂ ಕೂಡ ರಾಜ್ಯದ ಗಮನವನ್ನು ಸೆಳೆದಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಈವರೆಗೆ ಅಂದರೆ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆಗೆ ಸುಮಾರು 9.7% ಈಗಾಗಲೇ ಮತದಾನ ಆಗಿರುವಂಥದ್ದು. ಪ್ರಮುಖವಾಗಿ ಸುಮಾರು 253 ಮತಗಟ್ಟೆಗಳಲ್ಲಿ ಈಗಾಗಲೇ ಮತದಾನ ಕೂಡ ಪ್ರಾರಂಭವಾಗುವಂಥದ್ದು. ಪ್ರಮುಖ ವಿಚಾರವನ್ನು ನಾವು ಗಮನಿಸ್ತಾ ಹೋದರೆ ಇಲ್ಲಿ ಮತದಾನ ಆಗುವ ಮುಂಚೆ ಅಂದರೆ 200 ಮೀಟರ್ ನಿಷೇಧಿತ ಪ್ರದೇಶ, ಆ ನಿಷೇಧ ಪ್ರದೇಶದ ನಂತರದಲ್ಲಿ ಸುಮಾರು ಕೇಸರಿ ಶಾಲೆ ಹಾಕಿಕೊಂಡಿರ್ತಕ್ಕ ಒಂದು ಪಡೆಯನ್ನು, ಮತ್ತೊಂದು ಕಡೆ ಕೇಸರಿ ಬಿಳಿ ಹೆಸರು ಶಾಲನ್ನು ಹಾಕಿಕೊಂಡಿರ್ತಕ್ಕ ಮತ್ತೊಂದು ಪಡೆಯನ್ನು ಕೂಡ ಗಮನಿಸ್ಬೋದು. ಅಂದರೆ ಇಲ್ಲಿ ಒಂದು ರೀತಿ ಮತದಾರಗಳನ್ನು ಸೆಳೆಯುವಂಥ ಪ್ರಯತ್ನ ಕೂಡ ಮತಗಟ್ಟೆಗಳ 200 ಮೀಟರ್ ನಿಷೇಧ ಕೇಂದ್ರದ ಹೊರಭಾಗದಲ್ಲಿ ನಡೀತಾ ಇರುವಂಥದ್ದು. ಒಂದು ಕಡೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಹೂವಿನ ಗುರುತನ್ನು ಕೂಡ ತೋರಿಸುವ ಮೂಲಕವಾಗಿ ಮತದಾರನ ಸೆಳೆಯುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ಇಲ್ಲಿ ಸಂಡೂರಿನ ವಿಧಾನಸಭಾ ಕ್ಷೇತ್ರವನ್ನು ಗಮನಿಸ್ತಾ ಹೋದರೂ ಕೂಡ ಸುಮಾರು ಇದು ಕಾಂಗ್ರೆಸ್ಸಿಗೂ ಅಷ್ಟೇ ಬೇಕಾಗಿರುವಂಥ ಕ್ಷೇತ್ರ, ಮತ್ತು ಜೊತೆಗೆ BJP
ಬಿಜೆಪಿ ಕೂಡ ಅಷ್ಟೇ ಬೇಕಾಗಿರುವಂಥ ಕ್ಷೇತ್ರ. ಯಾಕಂತಂದ್ರೆ ಎರಡೂ ಅಭ್ಯರ್ಥಿಗಳು ಕೂಡ ಸಾಕಷ್ಟು ಪೈಪೋಟಿನ ಎಸಗಿರುವಂಥದ್ದು. ಜೊತೆಗೆ ಕಾಂಗ್ರೆಸ್ನಿಂದ ಈಗಾಗಲೇ CM ಸಿದ್ದರಾಮಯ್ಯರು ಕೂಡ ಸುಮಾರು 3 ದಿನಗಳ ಕಾಲ ಠಿಕಾಣಿ ಹೂಡುವ ಮೂಲಕವಾಗಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಪ್ರಚಾರವನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಇತ್ತಾಗ ಜನಾರ್ದನ್ ರೆಡ್ಡಿ ಅವರು ಮತ್ತು ಶ್ರೀರಾಮುಲು ಜೊತೆಗೆ BY ವಿಜೇಂದ್ರ ಕೂಡ ಸಂಡೂರಲ್ಲಿ ಸುಮಾರು 1 ವಾರಗಳ ಕಾಲ ಠಿಕಾಣಿ ಹಾಕಿ ಇಲ್ಲಿ ಕೂಡ ಮತದಾರನ ಸೆಳೆಯುವಂಥ ಪ್ರಯತ್ನ ಮಾಡಿರುವಂಥದ್ದು. ಇದು ಮೊದಲಿಂದ ಕೂಡ ಸುಮಾರು 30 ವರ್ಷಗಳಿಂದ ಕೂಡ ಇದು ಕಾಂಗ್ರೆಸ್ನ ಭದ್ರಕೋಟೆ ಆಗಿದೆ. ಆದರೆ ಈಗ ಆ ಭದ್ರಕೋಟೆಯನ್ನು ಛಿದ್ರ ಮಾಡಿ ಕಮಲವನ್ನು ಅರಳಿಸುವಂಥ ನಿಟ್ಟಿನಲ್ಲಿ ಕೂಡ ಕೇಸರಿ ಕಲಿಗಳು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಈಗ ಒಟ್ಟಿನಲ್ಲಿ ಬೆಳಗಿನ 9 ಗಂಟೆಯಿಂದ ಈವರೆಗೂ ಅಂದರೆ ಬೆಳಗಿನ 7 ಗಂಟೆಯಿಂದ ಈವರೆಗೂ ಕೂಡ ಸುಮಾರು 9.7% ಅಷ್ಟು ಮತದಾನ ಆಗಿರುವಂಥದ್ದು. ಈಗ ಮತ್ತೊಂದಿಷ್ಟು ತೀವ್ರತೆಯನ್ನು ಪಡ್ಕೊಳ್ತಾ ಇದೆ. ಸಾಕಷ್ಟು ಜನರು ಮತಕೇಂದ್ರಗಳಿಗೆ ಬರ್ತಾ ಇರುವಂಥದ್ದು. ಅಂದರೆ ಬೆಳಗಿನ ಜಾವ ಅಷ್ಟೊಂದು ತೀವ್ರತೆ ಅಷ್ಟೊಂದು ಜನ ಕಂಡು ಬರದೇ ಇದ್ರು ಕೂಡ ಈಗ ಮತ್ತೊಂದಿಷ್ಟು ಜಾಸ್ತಿ ಪ್ರಮಾಣದಲ್ಲಿ ಮತಗಟ್ಟೆಗಳತ್ತ ಜನರು ಬರ್ತಾ ಇದ್ದಾರೆ, ಮತದಾನ ಮಾಡ್ತಾ ಇರುವಂಥದ್ದು. ಈಗ ಮತ್ತೊಂದು ಕ್ಷಣಕ್ಕೂ ಜಾಸ್ತಿ ಮತದಾನ ಪ್ರಮಾಣ ಕೂಡ ಹೆಚ್ಚಾಗ್ತಿರುವಂಥದ್ದು. ಹೀಗಾಗಿ ಮತದಾರರು ಯಾವ ಪಕ್ಷದ ಕಡೆ ವಾಲ್ತಾರೆ ಮತ್ತು ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಮಧುಶ್ರೀ, ಥ್ಯಾಂಕ್ ಯು.